ನಮಸ್ತೆ, ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ವರಮಹಾಲಕ್ಷ್ಮಿ ಹತ್ರ ಬಂತು. ಎಲ್ಲರ ಮನೇಲೂ ತಯಾರಿ ಶುರುವಾಗಿರುತ್ತೆ. ಏನೇನಾದರೂ ಹೊಸ್ದಾಗಿ ಏನಾದರೂ ಮಾಡಬೇಕು ಅಂತ ಏನಾದರೂ ತಯಾರಿ ಮಾಡ್ಕೋತಾ ಇದ್ದೀರಾ. ಅದೇ ರೀತಿ ನಾನು ಸ್ವಲ್ಪ ನನ್ನ ಕೈಯಾರೇ ಮಾಡಿರೋಂಥ ವಸ್ತುಗಳನ್ನ ಈಗ ನಿಮಗೆ ತೋರಿಸ್ತೀನಿ. ನಾನು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿಗೆ ಅನ್ನೋದನ್ನ ನಾನೀಗ ನಿಮ್ಗೆ ತೋರಿಸ್ತೀನಿ. ಮೊದಲಿಗೆ ನಾನು ಸ್ಟ್ಯಾಂಡಿಂದ ಶುರು ಮಾಡ್ತೀನಿ. ಇದು ವರಮಹಾಲಕ್ಷ್ಮಿಗೆ ಸ್ಯಾರಿ ಉಡ್ಸೋದಕ್ಕೆ ನಾನು ಒಂದು ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡಿದ್ದೀನಿ ನಾನೇನೆ. ಅದೇ ಆ ಕಡೆ ಈ ಕಡೆ ಇಡೋದಕ್ಕೆ ಈ ದಿಂಬು ರೀತಿ ಮಾಡಿದ್ದೀನಿ. ಎರಡು ದಿಂಬು ಮಾಡಿದ್ದೀನಿ. ಮತ್ತು ಅಮ್ಮನವರು ಪಾದ ಇಡೋದಕ್ಕೆ ಇದನ್ನು ಮಾಡಿದ್ದೀನಿ. ಪಾದ ಈ ರೀತಿ ಇಡೋದಕ್ಕೆ ಈ ರೀತಿ ಮಾಡಿದ್ದೀನಿ. ಇದನ್ನು ಪೀಠ ಥರ. ಇದು ನೋಡಿ ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ಏನು ವಿಶೇಷ ಅಂದರೆ, ವರಮಹಾಲಕ್ಷ್ಮಿದು ಯಾವ ರೀತಿ ಸಿಂಪಲ್ಲಾಗಿ ಯಾವ ರೀತಿ ಸೀರೆ ಉಡಿಸ್ಬೇಕು ಅಂತ ನನ್ನ ಅನುಕೂಲಕ್ಕೆ ತಕ್ಕಂಗೆ ನಾನೊಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ತೋರಿಸ್ತೀನಿ. ಇದು ಥರ್ಮಾಕೋಲ್ ಹಾಕಿ ಅದ್ರ ಮೇಲೆ ವೆಲ್ವೆಟೊಂದು ಬಟ್ಟೆ ಹಾಕಿದ್ದೀನಿ. ಇವೆಲ್ಲ ಥರ್ಮಾಕೋಲ್ ಇದೆಲ್ಲ ನೋಡಿ. ಸ್ಟ್ಯಾಂಡು ಈ ರೀತಿ ಇದೆ. ಸ್ಟ್ಯಾಂಡ್ ಇರೋದು ಇಷ್ಟೇ. ನಾನು ಏನು ಮಾಡಿದೆ, ಇಷ್ಟು ಸ್ಟ್ಯಾಂಡ್ ಇತ್ತು. ನಾನು ಈ ರೀತಿ ದಿಂಬು ಮಾಡಿದಾಗ ಆ ಕಡೆ ಈ ಕಡೆ ದಿಂಬು ಇಡೋದಕ್ಕೆ ಮಾಡಿದೆ. ಆವಾಗ ಏನಾಯಿತು, ನನಗೆ ಒಂದು ಸ್ವಲ್ಪ ಜಾಗ ಬೇಕಾಗಿತ್ತು. ಇಷ್ಟೇ ಇರೋದ್ರಿಂದ ನಾನು ಸೀರೆ ಎಲ್ಲ ಉಡಿಸಿ ದಿಂಬೆಲ್ಲ ಇಡೋದಕ್ಕೆ ಆಗೋದಿಲ್ಲ. ಆವಾಗ ಏನು ಮಾಡಿದೆ, ನಾನು ಅದಕ್ಕೆ ಸ್ವಲ್ಪ ಥರ್ಮಾಕೋಲು ಮೇಲ್ಗಡೆಯಿಂದ ಹಾಕಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಜಾಗನ. ಈ ಜಾಗದಲ್ಲಿ ಎಕ್ಸ್ಟ್ರಾ ಏನು ಜಾಗ ಮಾಡ್ಕೊಂಡಿದ್ದೀನಿ ಆ ಜಾಗದಲ್ಲಿ ನಾನು ದಿಂಬಿಡ್ತೀನಿ ಆ ಕಡೆ ಈ ಕಡೆ. ಇನ್ನು ಮಧ್ಯದಲ್ಲಿ ಏನಿದೆ ಅಲ್ಲಿ ಲಕ್ಷ್ಮಿಗೆ ಸ್ಯಾರಿ ಎಲ್ಲ ಅಲಂಕಾರ ಮಾಡ್ತೀನಿ. ನೋಡಿ, ನನಗೆ ಯಾವ ರೀತಿ ಬೇಕೋ ಆ ರೀತಿ ಒಂದು ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ನಾನು ಮಾಡ್ಕೊಂಡಿದ್ದೀನಿ. ಇದು ನಾನೇ ಮಾಡ್ಕೊಂಡಿರೋವಂಥದ್ದು. ನನಗೆ ಯಾವ ರೀತಿ ಬೇಕು ನನ್ನ ಅನುಕೂಲಕ್ಕೆ ತಕ್ಕಂಗೆ ನಾನು ಒಂದು ವರಮಹಾಲಕ್ಷ್ಮಿ ಸ್ಟ್ಯಾಂಡು ನಾನೇ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಬಿಂದಿಗೆಲೆ ಸೀರೆ ಉಡಿಸ್ತಿದ್ದೆ. ಇದು ಹೋದ ವರ್ಷ ನಾನೇ ಮಾಡಿರೋದು. ಇದು ಸ್ಟ್ಯಾಂಡನ್ನು ಈ ರೀತಿ ಬೇಕು ಅಂತ ನಾನೇ ಪ್ಲ್ಯಾನ್ ಹೇಳಿ ಈ ರೀತಿ ಬರಬೇಕು ನನಗೆ, ನನ್ನ ಒಂದು ಐಡಿಯಾ ಇತ್ತು. ಆ ರೀತಿ ಅವ್ರಿಗೆ ಹೇಳಿದೆ, ಆ ರೀತಿ ಮಾಡಿಕೊಟ್ರು ಅವ್ರು ನನಗೆ. ಇದು ಹೋದ ವರ್ಷ ನಾನು ರೆಡಿ ಮಾಡಿರೋ ವರಮಹಾಲಕ್ಷ್ಮಿ ಸ್ಟ್ಯಾಂಡ್. ಇದಕ್ಕೆ ಯಾವ ರೀತಿ ಸೀರೆ ಉಡಿಸೋದು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ನೋಡಿ, ಇದು ಪೀಠ ಕಾಲಿಡೋದಕ್ಕೆ ಇದು ಪೀಠ. ಸ್ಟ್ಯಾಂಡ್ ಇಷ್ಟಿತ್ತು. ನಾನು ಇಷ್ಟೇ ಇರೋದ್ರಿಂದ ವರಮಹಾಲಕ್ಷ್ಮಿಗೆ ಸ್ಯಾರಿ ಏನೋ ಉಡಿಸ್ಬೋದಾಗಿತ್ತು. ಬಟ್ ನನ್ನ ಈ ರೀತಿ ಆ ಕಡೆ ಈ ಕಡೆ ನಾನು ಈ ದಿಂಬು ಇಡೋದಕ್ಕೆ ಜಾಗ ಸಾಲಿಲ್ಲ. ಆವಾಗ ಥರ್ಮಾಕೋಲ್ ಹಾಕಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಆ ಕಡೆ ಈ ಕಡೆ. ಹೇಗಿದೆ ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ನಾನು ಮಾಡ್ಕೊಂಡಿರೋದು? ಹೇಗಿದೆ ವರಮಹಾಲಕ್ಷ್ಮಿ ಸ್ಟ್ಯಾಂಡು? ನನಗೆ ಸ್ಯಾರಿ ಉಡ್ಸೋದಕ್ಕೆ ನನಗೆ ಅನುಕೂಲ ಯಾವ ರೀತಿ ಆಗುತ್ತೆ ಅಂತ ಒಂದು ಮೈಂಡ್ ಫಿಕ್ಸ್ ಮಾಡಿಕೊಂಡು ಈ ರೀತಿ ಬರಬೇಕು, ನನಗೆ ಈಸಿ ಆಗಬೇಕು ಸ್ಯಾರಿ ಉಡ್ಸೋದಕ್ಕೆ ಅಂತ ಹೇಳಿ ನಾನು ಈ ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗಿದೆ ಸ್ಟ್ಯಾಂಡು? ನನಗಂತೂ ತುಂಬ ಇಷ್ಟ ಆಗಿದೆ. ಇದಕ್ಕೆ ಸೀರೆ ಎಷ್ಟು ಸಿಂಪಲಾಗಿ ಉಡಿಸ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಇದಕ್ಕೆ ಸೀರೆ ನಾನು ಉಡಿಸ್ತೀನಿ ಅಂತ. ಆಮೇಲೆ ನೆಕ್ಸ್ಟು ಬಾಳೆಗೊನೆ ಮಾಡಿದ್ದೀನಿ. ನೋಡಿ, ಆ ಕಡೆ ಒಂದು ಈ ಕಡೆ ಒಂದು ಇಡೋದಕ್ಕೆ 2 ಬಾಳೆಗೊನೆ ಮಾಡಿದ್ದೀನಿ. ತುಂಬ ಈಸಿ, ಏನು ಕಷ್ಟ ಏನಿಲ್ಲ. ಇದನ್ನೆಲ್ಲ ನಾನೇ ನನ್ನ ಕೈಯಾರೆ ಮಾಡಿರುವಂಥದ್ದು. ಹೇಗಿದೆ ಬಾಳೆಗೊನೆ? ನೆಕ್ಸ್ಟ್ ಈಗ ಇನ್ನೊಂದು ತೋರಿಸ್ತೀನಿ ನಿಮಗೆ.
ಈಗ ಪೀಠ ತೋರಿಸ್ತೆ ನಿಮಗೆ. ಈಗ ಬಾಳೆಗೊನೆ ಯಾವ ರೀತಿ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಹೇಳಿದೆ. ಈಗ ನಮಗೆ ವರಮಹಾಲಕ್ಷ್ಮಿಗೆ ಸ್ಯಾರಿ ಉಡ್ಸೋದಕ್ಕೆ ನಮಗೆ ಬಾಡಿ ಪಾರ್ಟ್ಸು ತುಂಬ ಮುಖ್ಯ ಅಲ್ವಾ. ನಮಗೆ ಈ ಕೈಯೆಲ್ಲನೂ ಕಟ್ಟೋದು ತುಂಬ ನಮಗೆ ಅದೇ ಅರ್ಧ ಕೆಲಸ ಹಿಡಿಯುತ್ತೆ ನಮಗೆ. ನಾನು ಅದಕ್ಕೇ ಒಂದು ಬಾಡಿ ಯಾವ ರೀತಿ ಬರಬೇಕು ಅಂತ ಒಂದು ಐಡಿಯಾ ಮಾಡಿ ನಾನೇ ಒಂದು ಅದನ್ನ ಬಾಡಿ ಪಾರ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನೀಗ ನಿಮಗೆ ತೋರಿಸ್ತೀನಿ. ಈಗ ನಾನು ಅದನ್ನು ಮಾಡ್ಕೊಂಡಿದ್ದೀನಿ. ಈಗ ಮತ್ತು ಇದು ಸ್ಟ್ಯಾಂಡು ರೆಡಿಯಾಗಿದೆ, ಆ ಕಡೆ ಈ ಕಡೆ ದಿಂಬು ರೆಡಿಯಾಗಿದೆ, ಮತ್ತು ಕಾಲು ಇಡೋದಕ್ಕೆ ಪೀಠ ರೆಡಿಯಾಗಿದೆ. ಇಷ್ಟು ನಮ್ಮ ಅರ್ಧ ಕೆಲಸ ಮುಗ್ದೋಗಿದೆ ಆಲ್ರೆಡಿ. ಇನ್ನು ಏನಂದರೆ ಬರೀ ಸ್ಯಾರಿಲಿ ನೆರಿಗೆ ಎಲ್ಲ ತೆಗೆದು ಬರೀ ಸೀರೆ ಉಡ್ಸೋದು ಒಂದೇ ಕೆಲಸ. ಈಗ ಅರ್ಧ ಕೆಲಸ ನಾವು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಈಗ ತೋರಿಸ್ತೀನಿ ನಾನು ಯಾವ ರೀತಿ ನಾನು ಬಾಡಿ ಪಾರ್ಟು ಮೇಲ್ಗಡೆ ವರಮಹಾಲಕ್ಷ್ಮಿ ಇಡೋದಕ್ಕೆ ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅಂತ ನೋಡಿ. ಈ ರೀತಿ ಕೂರಬೇಕು ಇದು ಅಂತ ನಾನೇ ಈ ಬಿಂದಿಗೆ ಎಷ್ಟು ಅಳತೆ ಇದೆ ಅಷ್ಟು ಅಳತೆ ತೊಗೊಂಡು ನಾನೇ ಈ ರೀತಿ ಮಾಡಿಸ್ಕೊಂಡಿರೋವಂಥದ್ದು ನೋಡಿ. ಬಾಡಿ ಪಾರ್ಟು ಹಿಂಗೆ ಅಲ್ಲಾಡೋದಿಲ್ಲ, ಬೀಳೋದಿಲ್ಲ, ಏನಿಲ್ಲ, ಬಿಗ್ಗೆಗೆ ಹೋಗಿ ಕೂತ್ಕೊಬಿಡುತ್ತೆ ಅದು ನೋಡಿ. 4 ಕೈ ಮಾಡಿದ್ದೀನಿ, ಬಾಡಿ ಪಾರ್ಟ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಈಗ ನಮ್ಮದು ಅರ್ಧ ಕೆಲಸ ಮುಗ್ದೋಗಿದೆ. ಇನ್ನು ಸೀರೆ ಒಂದು ನರಿಗೆ ಮಾಡಿ ಉಡ್ಸೋದು ಒಂದೇ ಬಾಕಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಸೀರೆ ಉಡಿಸ್ತೀನಿ ಅಂತ. ಆಮೇಲೆ ಇದು ನೋಡಿ, ಕಾಲು ನಾವು ರೆಡಿಮೆಂಟಲ್ಲಿ ನಾವು ಕಾಲು ತಗೋಬೇಕಾದ್ರೆ ಇಷ್ಟೇ ಸಣ್ಣದು ಚಿಕ್ಕದಾಗಿರುತ್ತೆ ಕಾಲು. ನಾನು ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಈಗ ಒಂದು ಸ್ವಲ್ಪ ಬಟ್ಟೆ ಎಲ್ಲನೂ ಹಾಕಿ ಕಾಲು ಸ್ವಲ್ಪ ತೊಡೆ ಹತ್ರ ಎಲ್ಲ ದಪ್ಪ ಇರಬೇಕಲ್ವಾ, ಅದಕ್ಕೆ ಈ ರೀತಿ ಬಟ್ಟೆ ಎಲ್ಲ ಹಾಕಿ ಈ ಕಡೆ ಎಲ್ಲ ಸ್ವಲ್ಪ ದಪ್ಪ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ನಾವು ರೆಡಿಮೇಡ್ ತೊಗೊಂಡಾಗ ಹಿಂಗೆ ಸ್ಟ್ರೈಟ್ ಹಿಂಗೆ ಇರುತ್ತೆ ಕಾಲು, ಬಗ್ಸೋಕ್ಕಾಗೋದಿಲ್ಲ, ಏನೂ ಆಗೋದಿಲ್ಲ. ಇದು ನಾನು ಇದನ್ನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ, ಈ ರೀತಿ ಬಗ್ಗಿಸ್ಕೋಬೋದು ಮತ್ತು ಸ್ಟ್ರೈಟ್ ಮಾಡ್ಬೋದು ನೋಡಿ, ಸ್ಟ್ರೈಟು ಮಾಡ್ಕೋಬೋದು. ನಮಗೆ ಸ್ಯಾರಿ ಉಡಿಸ್ಬೇಕಾದ್ರೆ ಈ ಕಾಲು ಎಷ್ಟು ಮೇನ್ ಪಾತ್ರ ವಹಿಸುತ್ತೆ ಅಂದರೆ ವರಮಹಾಲಕ್ಷ್ಮಿದಕ್ಕೆ. ನಾವು ರೆಡಿಮೆಂಟಲ್ಲಿ ತಂದಾಗ ಇದನ್ನು ತಂದಿರ್ತೀವಿ, ಹಿಂಗೆ ಸ್ಟ್ರೈಟ್ ಇರುತ್ತದು, ನಾವು ಬಗ್ಸೋಕೆ ಹೋದರೆ ಆಗೋದಿಲ್ಲ. ಈ ದಾರ ಕಟ್ಟಿಬೇಕು, ಸೂಜಲೆಲ್ಲ ಹೊಲಿಬೇಕು, ಅರ್ಧ ಕೆಲಸ ನಮ್ಗೆ ಅರ್ಧ ದಿನ ಅದನ್ನು ರೆಡಿ ಮಾಡೋಷ್ಟರಲ್ಲೇ ನಮಗೆ ಕಳೆದೋಗ್ಬಿಡುತ್ತೆ ನೋಡಿ. ನಾನು ಇದು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ, ಇದನ್ನು ಯಾವ ರೀತಿ ನಾನು ಕಾಲನ್ನ ಈ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದನ್ನು ಯಾವ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಹೊಸದು ಕಾಲು ತಂದಿದ್ದೀನಿ, ಈ ರೀತಿ ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ, ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇನ್ನೊಂದು ಹೊಸದು ಕಾಲು ತಂದು ಇಟ್ಕೊಂಡಿದ್ದೀನಿ. ಇನ್ನೊಂದು ಸೆಟ್ ತಂದಿದ್ದೀನಿ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತಾ ಇರ್ತೀನಿ ಯಾವ ರೀತಿ ನಾನು ಇದನ್ನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ. ಇದನ್ನೆಲ್ಲ ನಾನು ಹೋದ ವರ್ಷ ನಾನೇ ಪ್ರಿಪೇರ್ ಮಾಡ್ಕೊಂಡಿರೋದು ಇದನ್ನೆಲ್ಲ ನೋಡಿ. ಈ ರೀತಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ದಾರ ಸ್ವಲ್ಪ ಚಿಕ್ಕದಾಗಿ ಕಟ್ಟಿದ್ದೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ ಅಂತ. ಇಲ್ಲ ನಾವು ಈ ಕಾಲು ಸ್ಟ್ರೈಟ್ ಮಾಡ್ತೀನಿ ಅಂದರೆ ಈ ಕಾಲು ಸ್ಟ್ರೈಟ್ ಮಾಡ್ಬೋದು, ಇಲ್ಲ ಅಂತಂದರೆ ಈ ಕಾಲು ಇದು ಮಾಡ್ತೀನಿ ಅಂದರೆ ಈ ಕಾಲು ಮಾಡ್ಬೋದು. ಹೇಗಿದೆ ನನ್ನ ಪ್ರಿಪ್ರೇಷನ್ನು? ಚೆನ್ನಾಗಿದೆಯಾ? ನನಗೆ ಒಂದು ಐಡಿಯಾ ಒಂದು ಐಡಿಯಾ ಬಂತು, ಈ ರೀತಿ ಮಾಡ್ಕೋಬೇಕು ವರಮಹಾಲಕ್ಷ್ಮಿನ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಬಟ್ ನಮಗೆ ಅರ್ಧ ದಿನ ನಮಗೆ ವರಮಹಾಲಕ್ಷ್ಮಿನ ರೆಡಿ ಮಾಡೋದ್ರಲ್ಲೇ ನಮಗೆ ಕಳೆದೋಗ್ಬಿಡುತ್ತೆ. ಇನ್ನು ಆ ಪ್ರಿಪ್ರೇಷನ್ನು, ತಿಂಡಿ ಮಾಡೋದು, ಅದು ಎಲ್ಲ ನಮಗೆ ಟೆನ್ಷನ್ಗಳಿರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಇದೊಂದು ಕ್ಲೀನಾಗಿ ನನ್ನೊಂದು ಮೈಂಡ್ ಸೆಟ್ ಇತ್ತು, ಈ ರೀತಿ ಬರಬೇಕು ವರಮಹಾಲಕ್ಷ್ಮಿದು, ತುಂಬ ಈಸಿಯಾಗಿ ಸೀರೆ ಉಡಿಸ್ಬೇಕು, ಅದನ್ನೆಲ್ಲ ಪ್ರಿಪ್ರೇಷನ್ ನಾನು ಮಾಡ್ಕೋಬೇಕು ಅಂತ ಹೇಳಿ ಇದೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಯಾವ ರೀತಿ ಇದೆ ವರಮಹಾಲಕ್ಷ್ಮಿ ಸ್ಟ್ಯಾಂಡು, ಮತ್ತು ಬಾಡಿ ಪಾರ್ಟ್ಸು, ಮತ್ತು ಕಾಲು, ಪೀಠ, ಆ ಕಡೆ ಈ ಕಡೆ ದಿಂಬಿಟ್ಟಿದ್ದೀನಿ. ಇನ್ನು ಸ್ಯಾರಿ ಉಡ್ಸೋದು ಒಂದು ಬಾಕಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದಕ್ಕೆ ಸ್ಯಾರಿ ಉಡಿಸಿ ತೋರಿಸ್ತೀನಿ ನಾನು, ಓಕೆನಾ?
ಬಾಳೆ ದಿಂಡು ಆ ಕಡೆ ಈ ಕಡೆ ಇಡ್ತೀನಿ. ಈ ರೀತಿ ಇಡ್ತೀನಿ ನಾನು. ಈಗ ಇದು ಕಟ್ಟೋದಕ್ಕೆ ಆಗೋದಿಲ್ಲ, ಆಮೇಲೆ ನಾನು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ರೀತಿ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಇದೆ ನಾನು ರೆಡಿ ಮಾಡ್ಕೊಂಡಿರೋದು